ಬಳ್ಳಾರಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶಗಳ ಮನೆಗೆ ನುಗ್ಗಿರೋದು ಮಳೆ ನೀರು. ರೇಣುಕಾನಗರ, ರಾಣಿಪೇಟು, ಮಿಲ್ಲರ್ಪೇಟ್ನಲ್ಲಿ ಅವಾಂತರ. ಬಳ್ಳಾರಿ ನಗರದ ಹಳೆ ತಾಲೂಕು ಕಚೇರಿ, ಅಂಚೆ ಕಚೇರಿ, ಸಬ್ ರಿಜಿಸ್ಟರ್ ಕಚೇರಿ ಆವರಣ ಜಲಾವೃತವಾಗಿದೆ. ಡಿಸಿ ಕಚೇರಿ ಮುಂಭಾಗವೇ ಇರುವಂತಹ ಹಳೆ ತಾಲೂಕು ಕಚೇರಿ ಭಾರಿ ಮಳೆ ಆದಾಗ್ಲೆಲ್ಲ ಹಳೆ ತಾಲೂಕು ಕಚೇರಿ ಜಲಾವೃತವಾಗ್ಬಿಡುತ್ತೆ. ಒಂದು ಮಳೆ ಕತೆ ಅಲ್ಲ, ಪ್ರತಿ ಬಾರಿ ಮಳೆ ಆದಾಗ್ಲೂ ಇದೇ ತರದ ಸಮಸ್ಯೆ ಆಗತ್ತಂತೆ. ನೋಡಿ, ಅಲ್ಲಿ ಕಷ್ಟ ಆಗತ್ತೆ. ತಾಲೂಕು ಕಚೇರಿ, ಅಂಚೆ ಕಚೇರಿಗೆ ಹಿಂಗಾಗ್ಬಿಟ್ರೆ ಜನರಿಗೂ ಕೂಡ ಕಿರಿಕಿರಿ ಆಗತ್ತೆ. ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಈಗಾಗಲೇ ಸಾಕಷ್ಟು ಬಳ್ಳಾರಿ ನಗರದಲ್ಲಿ ಸೇರಿದಂತೆ ಅನೇಕ ಕಡೆ ಜಲಾವೃತ ಕೂಡ ಆಗಿದೆ. ಅದೇ ರೀತಿಯಾಗಿ ಇವತ್ತು ಬಳ್ಳಾರಿಯ ಡಿಸಿ ಆಫೀಸ್ ಎದುರುಗಡೆ ಇರುವಂತ ಹಳೆ ತಾಲೂಕಾ ಕಚೇರಿ ಏನಿದೆ, ಆ ಕಚೇರಿ ಒಳಗಡೆ ಇರುವಂತ ಅನೇಕ ಕಚೇರಿಗಳು ಕೂಡ ಇದೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಈಗೆಲ್ಲವೂ ಕೂಡ ಜಲಾವೃತ ಆಗಿದೆ. ಈಗ ಈ ರಸ್ತೆಯಲ್ಲೇ ಸಾಕಷ್ಟು ಹೋಗಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಆಗಿರ್ಬೋದು, ಗ್ರಾಮೀಣ ಪೊಲೀಸ್ ಠಾಣೆ ಆಗಿರ್ಬೋದು, ಜೊತೆಗೆ ಕೃಷಿ ಇಲಾಖೆ ಆಗಿರ್ಬೋದು, ಇಲ್ಲಿ 3 ಇಲಾಖೆಗಳು ಕೂಡ ಇದೆ ಅಂತ ಹೇಳ್ಬೋದು. ಜೊತೆಗೆ ಇವತ್ತು ರವಿವಾರ ಇರೋದ್ರಿಂದ ಬಹುಶಃ ಬಹಳಷ್ಟು ಜನ ಕೂಡ ಓಡಾಟ ಕೂಡ ಕಡಿಮೆ ಇದೆ. ಆದ್ರೆ ಪೊಲೀಸ್ ಠಾಣೆ ಅಂತ ಬಂದಾಗ ಠಾಣೆಗೆ ಹೋಗ್ಲಿಕ್ಕೆ ಸಾಕಷ್ಟು ಬಂದಂತವ್ರು ಇರ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈಗ ಇಬ್ರು ಆ ಠಾಣೆಯಿಂದ ನಡ್ಕೊಂಡು ಬರ್ತಾ ಇದ್ರೆ ಈ ರೀತಿಯಾದಂತ ಈ ನೀರು ನಿರಂತರವಾಗಿ ಮಳೆ ಆದ್ರೆ ಸಾಕು ಈ ರೀತಿಯಾದಂತ ಪರಿಸ್ಥಿತಿ ಇಲ್ಲಿ ಇದ್ದೇ ಇರುತ್ತೆ. ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ಇದ್ರೂ ಕೂಡ ಈ ರೀತಿಯಂತ ವಾತಾವರಣದಲ್ಲಿ ಸಾಕಷ್ಟು ಜನರು ನಿತ್ಯ ಇದೇ ರೀತಿಯಾದಂತ ಪರದಾಟ ಕೂಡ ಇದೆ. ಇದು ಜನಸಾಮಾನ್ಯರಿಗೆ ಅಷ್ಟೇ ಸಮಸ್ಯೆ ಅಲ್ಲ, ಜೊತೆಗೆ ಈ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಕೆಲಸಗಾರರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಇದೇ ರೀತಿಯಾದಂತ ಸಮಸ್ಯೆ ಸಹ ಇರುವಂಥದ್ದು ಕೂಡ ಇದೆ. ಸದ್ಯ ಈಗ ಈ ರೀತಿ ನೀರೇನಿದೆಯಲ್ಲ, ಪಾದದ ಮೇಲ್ವರೆಗೂ ಕೂಡ ನೀರಿದೆ. ಈ ನೀರಿನಲ್ಲಿ ಜನರು ಕೂಡ ನಿತ್ಯ ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಓಡಾಟ ಮಾಡುವಂಥದ್ದು ಕೂಡ ಸಹಜವಾಗಿದೆ. ಈ ತಾಲೂಕಾ ಹಳೆ ಕಚೇರಿ ಏನಿದೆ, ಈ ಕಚೇರಿಯಲ್ಲಿ ಬಹಳಷ್ಟು ಏನು ದೊಡ್ಡದಾದಂಥ ಒಂದು ಜಂಟಿ ಕೃಷಿ ಇಲಾಖೆಗೆ ಸೇರಿದಂತೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಸೇರಿದಂತೆ ಗ್ರಾಮೀಣ ಠಾಣೆ ಅಂದ್ರೆ ಇಲ್ಲಿ ಅನೇಕ ಇಷ್ಟು ಕಚೇರಿಗಳಿದ್ರು ಕೂಡ ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಜೊತೆಗೆ ಇಷ್ಟು ಸಮಸ್ಯೆ ಆಗ್ಲಿಕ್ಕೆ ಒಂದು ಸರಿಯಾದ ಒಳಚರಂಡಿ ವ್ಯವಸ್ಥೆ ಅಂದ್ರೆ ಚರಂಡಿ ನೀರು ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ನೀರು ಹೊರಗಡೆ ಹೋಗೋದಿಕ್ಕೆ ಅನ್ನುವಂಥದ್ದು ಕೆಲವೊಂದಿಷ್ಟು ಏನು ಬಿಡಬೇಕಾಗಿತ್ತು, ಅದು ಯಾವುದೇ ರೀತಿಯಾಗಿ ಬಿಟ್ಟಿಲ್ಲ. ಅವೈಜ್ಞಾನಿಕವಾಗಿ ಇರೋದ್ರಿಂದಾನೇ ಈ ರೀತಿಯಾಗಿ ಸಂಪೂರ್ಣವಾಗಿ ಇಲ್ಲಿ ನೀರು ಪದೇ ಪದೇ ಜಲಾವೃತ ಆಗ್ತಾನೆ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಯಾವುದೇ ರೀತಿಯಾಗಿ ಜಿಲ್ಲಾಡಳಿತ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಾಕಷ್ಟು ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಈ ರೀತಿ ಸಮಸ್ಯೆಗಳು ಇವರಿಗೆ ಕಾಣುತ್ತೆ. ಅಲ್ಲಿ ಹೊರತುಪಡಿಸಲ್ಲಿ ಯಾವುದೇ ರೀತಿ ಇವರಿಗೆ ಕಾಣೋದಿಲ್ವೇನೋ ಅನ್ನುವಂಥದ್ದು ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಈ ಸಮಸ್ಯೆ ಏನಿದೆ ಸರಿ ಹೋಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.